ಗುಡ್ ಮಾರ್ನಿಂಗ್. ನಾನು ಬೆಳಿಗ್ಗಿದ್ದೀನಿ ಅದಕ್ಕೆ ಅದು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸರ್ಪ್ರೈಸ್ ಕೊಡ್ಬೇಕಲ್ವ ವ್ಲಾಗಲ್ಲಿ. ಚೆನ್ನಾಗಿ ಕಾಣಿಸ್ತಾ ಇದ್ದಿ. ಹಲೋ, ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನನ್ನ ಈ ಒಂದು ಬಾಕ್ಸ್ ಏನಕ್ಕೆ ರೆಡಿ ಆಗ್ತಾ ಇದೆ ಅಂದರೆ, ನಾವಿವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಮೈಸೂರಿಗೆ. ಹಾಗಾಗಿ ನನಗೆ ಮಿಡಲಲ್ಲಿ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ಗುರುವಾರ ಆಗಿದ್ದರಿಂದ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ರಾಯರಿಗೆ ಪೂಜೆಯನ್ನು ಮುಗಿಸಿ ಅಲ್ಲಿಂದ ನಾವೀಗ ಹೊರಟ್ವಿ. ನಾನು ಬೆಳಿಗ್ಗಿದ್ದೀನಿ ಅದಕ್ಕೆ ಅದು ಇದು ಮಾಡಿ ನಮ್ಮ ವಾಯ್ಸ್ ಕೇಳಿಸಲ್ಲ. ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್. ಹೇಳಿ ನೀವೆಲ್ಲ ಹಂಗ ಶುರು ಮಾಡಿ. ನೀನ್ ಮಾತಾಡೋದನ್ನ ಮಾತಾಡಿದಷ್ಟೇ ನಾನು. ಅದೇ ಇಮಿಟೇಟ್ ಮಾಡಿ ಆಯ್ತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ? ಗಾಡಿನ ಸರ್ವಿಸ್ ಮಾಡಿಸ್ಕೊಂಡು ಬರಕ್ಕೆ, ಅದ್ರ ಜೊತೆಗೆ ಸಾರಿ ತಗೊಳಕ್ಕೆ. ಏನಕ್ಕೆ ಸಾರಿ? ಮನೆ ಹಂಗೆ ಸುಮ್ಮನೆ ದುಡ್ಡು ಜಾಸ್ತಿ ಆಗಿದೆ, ಅದಕ್ಕೆ ಸ್ವಲ್ಪ ಖರ್ಚು ಮಾಡೋಣ ಅಂತ. ಹೇಳಿ ಏನಕ್ಕೆ ಅಂತ. ಸರ್ಪ್ರೈಸ್ ಕೊಡ್ಬೇಕಲ್ವ ವ್ಲಾಗಲ್ಲಿ. ಹೌದಾ? ಅದು ವ್ಲಾಗ್ ಮಾಡಿ ತೋರಿಸಿದ್ರೆ ಗೊತ್ತಾಗುತ್ತೆ. ಹೇಳ್ಬಿಟ್ರೆ ಓ, ಇದಕ್ಕ ಅನ್ಕೊಂತಾರ ಲಾಸ್ಟಲ್ಲಿ. ಆಗ ಹೇಳೋದು ಬೇಡವಾ ನಾನು? ನಾನು ಹೇಳಬೇಕು ಅಂದ್ಕೊಂಡು ಫೋನ್ ತೆಗೆದೆ, ಇವ್ರು ಹೇಳ್ಬೇಡ ಅಂತಿದ್ದಾರೆ, ಸರ್ಪ್ರೈಸ್ ಇರಲಿ ಅಂತ. ಇವ್ರದ್ದು ಇದು ಗಾಡಿ ಸರ್ವಿಸ್ ಕೂಡ ಇದೆ. ಸರ್ವಿಸ್ ಕೊಟ್ಟು ಸಿಕ್ಕಿಬಿಡ್ತಪ್ಪ, ದಡ ರೋಡದು. ಸ್ವಲ್ಪ ಗ್ಲಾಸ್ ವಿಂಡೋ ಎತ್ತಿ ಆಚೆ ಸೌಂಡೇ ಕೇಳಿಸುತ್ತೆ. ಗಾಡಿ ಸರ್ವಿಸ್ ಕೊಡೋಕ್ಕಿದೆ. ಸರ್ವಿಸ್ ಮಾಡಿಸ್ಕೊಂಡು ಹಾಗೇನೆ ಸ್ಯಾರಿ ಪರ್ಚೇಸ್ ಇದೆ, ಅದನ್ನು ಕೂಡ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಗಡಗಡ ಅಂತ ಅಳ್ಳಾಡ್ಕೊಂಡು ಚೆನ್ನಾಗಿರೋ ರೋಡ್ ಬರೋಕ್ಕೆ ಬಂದ್ಬಿಡ್ತು. ಭಾರಿ ಚೆನ್ನಾಗಿಲ್ಲ ನೋಡಿ. ಇದನ್ನು ಅಳ್ಳಾಡುತ್ತೆ, ಯಾಕೆ ಹೊಸ ರೋಡು. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಲಾಗ್. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ವೆಲ್ಕಮ್ ಟು ಮೈ ಚಾನಲ್. ಅಲ್ಲಿ ರೋಡ್ ಸರಿ ಹೋಯ್ತು ಅನ್ಕೊಂಡು ಸ್ಟಾರ್ಟ್ ಮಾಡ್ತೀನಿ, ಬಟ್ ಅದು ಹಿಂಗೆ ಅಳ್ಳಾಡುತ್ತೆ. ಮೈಸೂರು ರೋಡಲ್ಲೇ ಮಾತಾಡ್ಬೇಕಷ್ಟೆ. ಹೆಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಆ್ಯಂಡ್ ಇವತ್ತಿನ ಸ್ಪೆಷಲ್, ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ 10 ಗಂಟೆ ಆಗೇ ಹೋಯ್ತು, ಇನ್ನೂ ನಾವು ಕೂರ್ಗಲ್ಲೇ ಇದ್ದೀವಿ. ಬೆಳಿಗ್ಗೆ 8 ಗಂಟೆಗೆ ಮನೆ ಬಿಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡವರು ಹೋಗ್ತಾ ಇರೋದು ಇಷ್ಟೊತ್ತಿಗೆ. ಬೆಳಗ್ಗೆನೆ ಪಲಾವ್ ತಿಂದು ಇನ್ನು ಮಧ್ಯದಲ್ಲಿ ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ನೋಡಿದ್ರೆ ಎಲ್ಲ ಫ್ರೂಟ್ಸ್ ತೊಗೊಂಡಿದ್ದೀನಿ. ಇವತ್ತೊಂದು ಸ್ವಲ್ಪ ಶಾಪಿಂಗ್ ಇದೆ, ಹಾಗೆಯೇ ಸರ್ವಿಸ್ ಇದೆ, ಮುಗಿಸ್ಕೊಂಡು ಸಿಗ್ತೀವಿ. ಯಾವ ಥರ ಸ್ಯಾರಿ ಎಲ್ಲ ತೊಗೊತೀನಿ ಅಂತ ತೋರಿಸ್ತೀನಿ, ಬನ್ನಿ. ಆ್ಯಂಡ್ ಗೈಸ್, ಇದು ನಮ್ಮ ಸಿದ್ದಾಪುರ ರೋಡು, ಅಂದರೆ ಕಾಡು ಮಧ್ಯದಲ್ಲಿರೋ ರೋಡು. ಯಾವಾಗಲೂ ಗ್ರೀನಾಗಿ ನೋಡೋದಕ್ಕೇ ತುಂಬಾ ಖುಷಿಯಾಗುತ್ತೆ. ಈ ಸಮ್ಮರ್ ಬಂತು ಅಂದ್ರೇ ಬೇಜಾರು ಅನಿಸ್ಬಿಡುತ್ತೆ ಈ ರೋಡನ್ನ ನೋಡೋದಕ್ಕೆ ಮತ್ತು ಈ ಕಾಡನ್ನ ನೋಡೋದಕ್ಕೆ. ಏನು ಮಾಡ್ತೀರಾ, ಸಮ್ಮರ್ ಅನ್ನೋದು ಬರಲೇಬೇಕಲ್ವಾ. ನಾವು ಹಿಂಗೂ ಹುಣಸೂರು ರೀಚ್ ಆದ್ವಿ. ಅಲ್ಲಿ ಹೇಗೂ ನನ್ನ ಪ್ರೀತಿಯ ರಾಯರು ಇದ್ದಾರೆ, ಅವ್ರನ್ನ ಕೂಡ ನೋಡಿಕೊಂಡು ಆಶೀರ್ವಾದ ತೊಗೊಂಡು ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ರಾಯರು ಮಠಕ್ಕೆ ಬಂದ್ವಿ ಹುಣಸೂರಿಗೆ. ಅಲ್ಲಿ ಒಂದು ಸರ್ಪ್ರೈಸ್ ಅಂತ ಏನು ಅನಿಸುತ್ತೋ ಅಂದರೆ, ಅದು ಅಕ್ಕ ಸಿಕ್ಕಿದ್ರು. ಅವರು ಕೂಡ ಬೇರೆ ಕಡೆ ಫಂಕ್ಷನ್ಗೆ ಹೋಗ್ತಿದ್ರಂತೆ, ಹಾಗೆಯೇ ಅವರು ಕೂಡ ಆನ್ ದ ವೇ ಹೋಗ್ತಾ ಇಲ್ಲಿ ಟೆಂಪಲ್ ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ರಂತೆ. ಸೊ ಅಕ್ಕನ ಮಗಳು ಇಬ್ಬರು ಕೂಡ ಸಿಕ್ಕಿದ್ರು, ತುಂಬಾ ಖುಷಿಯಾಯಿತು ಅವ್ರನ್ನ ಕೂಡ ನೋಡಿ. ಸರಿ, ಚೆನ್ನಾಗಿ ಕಾಣಿಸ್ತಾ ಇದ್ದಿ ನನ್ನ ಮುಖದಲ್ಲಿ ಎಲ್ಲ. ಎಲ್ಲಿಗೆ? ನಾನು ಬರ್ತೀನಿ ಕೆಲಸ. ಬಾಯ್ ಮಗಳು ಯಾರು? ನಾನು ವೈಟು. ಅದೇ ಕೇಳ್ತಾ ಇದ್ರು, ಬೆಳಗ್ಗೆ ವಿಡಿಯೋ ಮಾಡ್ತಾ ಇದ್ರೆ ಕೇಳ್ತಾ ಇದ್ರು, ನೀನು ಬೆಳ್ಳಗೆ ಕಾಣ್ತೀನಿ, ನಾನು ಕರ್ರ ಕಾಣ್ತೀನಿ, ಯಾಕೆ ಅಂತ. ಓಕೆ, ಬಾಯ್ ಹೋಗಿ ಬನ್ನಿ. ಟೆಂಪಲ್ ಮುಗಿಸ್ಕೊಂಡು ಹೊರಟ್ವಿ. ಹಾಗೆ ಹೋಗ್ತಾ ಮತ್ತೆ ಪುನಃ ಹೊಟ್ಟೆ ಹಸಿಯೋದು ಶುರುವಾಯಿತು ನನಗೆ. ಹಾಗೆ ತೊಗೊಂಡು ಬಂದಿದ್ದೆನಲ್ಲ ಫ್ರೂಟ್ಸು ಮತ್ತು ಸ್ನ್ಯಾಕ್ಸ್, ನನ್ನ ಡ್ರೈ ಫ್ರೂಟ್ಸ್ ಲಡ್ಡು, ಅದನ್ನು ತಿನ್ನೋಣ ಅಂತ ಹೇಳಿಬಿಟ್ಟು
ಬಾಕ್ಸ್ನ ಓಪನ್ ಮಾಡಿದೆ. ನಿಜವಾಗ್ಲೂ ಇದೊಂಥರ ತುಂಬಾ ಒಳ್ಳೆಯದು. ಎಲ್ಲಾದರೂ ಹೋಗುವಾಗ ಪ್ರೆಗ್ನೆನ್ಸಿಯಲ್ಲಿ ಆರ್ ಎನಿ ಟೈಮ್ ಈ ಥರದ್ದೊಂದು ಒಳ್ಳೆ ಸ್ನ್ಯಾಕ್ಸ್ನ ಕ್ಯಾರಿ ಮಾಡೋದಂತೂ ತುಂಬಾ ಒಳ್ಳೆಯದು. ಯಾಕಂದರೆ ನಾವು ಹೋಗ್ತಾ ಇರೋ ದಾರಿನಲ್ಲಿ ನಮ್ಗೆ ಬೇಕು ಅಂದಾಗ ಏನೂ ಸಿಗಲ್ಲ ಕೆಲವೊಂದು ಸಲ, ಅದಕ್ಕೆ ತುಂಬಾ ಯೂಸ್ ಆಗುತ್ತೆ ಇದು. ಹಾಗೆ ಆನ್ ದ ವೇ ಹೋಗ್ತಾ ನಮಗೆ ಏನನ್ನಾದರೂ ತಿನ್ನಬೇಕು ಅನ್ನಿಸ್ದಾಗ ಕಂಟ್ರೋಲ್ ಮಾಡ್ಕೊಳ್ಳೋದು ಕಮ್ಮಿ ಆಗುತ್ತೆ. ಯಾಕಂದರೆ ತಿನ್ನಬೇಕು ಅನ್ನಿಸ್ದಾಗ ತಿಂದ್ಬಿಡಬೇಕು ಪ್ರೆಗ್ನೆನ್ಸಿಯಲ್ಲಿ. ಹಾಗಾಗಿ ಯಾವುದೇ ಊಟನಾಗಲಿ, ಹೊಟ್ಟೆ ಹಸಿವಾಗಲಿ ಅಥವಾ ನೀರು ಕುಡಿಬೇಕು ಅನಿಸಿದ್ದನ್ನಾಗಲಿ ಯಾವುದನ್ನು ಕೂಡ ಅವಾಯ್ಡ್ ಮಾಡೋಕ್ಕಾಗದೇ ಇರೋ ಕಾರಣ ಈ ಥರ ಸ್ನ್ಯಾಕ್ಸ್ ಆಗಿರ್ಬೋದು, ಸಫಿಷಿಯೆಂಟ್ ಅನ್ನೋಷ್ಟು ವಾಟರ್ನೆಲ್ಲ ಕ್ಯಾರಿ ಮಾಡೋದು ತುಂಬಾ ಒಳ್ಳೆಯದು. ಡ್ಯಾನ್ಸ್ ಮಾಡಿ ಅಂತ ಹೇಳಕ್ಕೆ ಹೋದೆ, ಗಡ 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 ಅಂತ ರೋಡು. ಹೀಗೆ ಒಂದಷ್ಟು ಹಾಡುಗಳನ್ನ ಕೇಳಿಕೊಂಡು ಮಾತಾಡಿಕೊಂಡು ಫೈನಲಿ ಕಾರ್ನ ಸರ್ವಿಸಿಗೆ ಬಿಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ. ಇಲ್ಲೇ ಬಂದು ಸ್ವಲ್ಪ ಹೊತ್ತು ಅವರು ತೊಗೊಳೋದಕ್ಕೆ ಟೈಮ್ ಆಯಿತು. ಹಾಗಾಗಿ ವೇಟಿಂಗ್ ರೂಮಲ್ಲಿ ವೆಯ್ಟ್ ಮಾಡಿ ಅಲ್ಲಿಂದ ನಾವು ಕ್ಯಾಬ್ನ ಬುಕ್ ಮಾಡ್ಕೋಣ ಅಂದ್ಬಿಟ್ಟು ಯೋಚನೆ ಮಾಡಿದ್ವಿ. ತುಂಬ ದಿನಗಳಾಗೋಗ್ಬಿಟ್ಟಿತ್ತು ಆಟೋದಲ್ಲಿ ಓಡಾಡಿ. ನನಗೆ ಆಟೋದಲ್ಲಿ ಓಡಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಕ್ಯಾಬ್ ಬೇಡ, ಆಟೋ ಬುಕ್ ಮಾಡಿ ಅಂತ ಹೇಳಿದೆ. ಸೊ ಆಟೋನ ಬುಕ್ ಮಾಡಿದ್ರು. ಅದಾದಮೇಲೆ ನಾವು ಅಲ್ಲಿಂದ ಆಟೋದಲ್ಲಿ ಶಾಪಿಂಗ್ ಅಂತ ಹೇಳಿಬಿಟ್ಟು ಹೊರಟ್ವಿ. ನಾನು ತಗೊಂಡೋಗಿದ್ದಂಥ ಬ್ಯಾಗ್ ಇಟ್ಕೊಂಡು ನಡೆಯೋದು ತುಂಬ ಕಷ್ಟ ಆಗಿತ್ತು. ಯಾಕಂದರೆ ಬ್ಯಾಗ್ ಕೂಡ ತುಂಬ ವೇಟ್ ಇದೆ. ಅದರೊಳಗಡೆ ನಾನು ಫ್ರೂಟ್ಸ್ ಬಾಕ್ಸ್ ಏನು ಹಾಕ್ಕೊಂಡಿದ್ದೆ ಅದು ಕೂಡ ಗ್ಲಾಸ್ದಾಗಿದ್ದರಿಂದ ಅದು ಕೂಡ ತುಂಬ ವೇಟ್ ಇತ್ತು. ಹಾಗಾಗಿ ಮಂಜುನೇ ಅದನ್ನು ಕ್ಯಾರಿ ಮಾಡಿದ್ರು ಫುಲ್ ಡೇ ಎಲ್ಲ. ಮತ್ತು ಪುನಃ ನಾವು ಮನ್ನಾರ್ಸಿಗೆ ಹೋದ್ವಿ. ಅದ್ಲಂತೂ ಭಯಂಕರ ರಶ್ಶು. ನನಗಂತೂ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಜನ ಕ್ರೌಡ್ ನೋಡಿಬಿಟ್ಟು. ಮತ್ತು ಅಲ್ಲಿ ಕಸ್ಟಮರ್ನ ಕೇರ್ ಮಾಡೋ ರೀತಿ ಕೂಡ ಚೆನ್ನಾಗಿರಲಿಲ್ಲ. ಅಟೆಂಡೇ ಮಾಡಲ್ಲ ಸರಿಯಾಗಿ. ಇಲ್ಲಂತೂ ಆಗಲ್ಲ ಬನ್ನಿ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೆಂದಿಲ್ಗೆ ಬಂದೆ. ಅಲ್ಲಿ ಸ್ವಲ್ಪ ಸ್ಯಾರೀಸ್ನೆಲ್ಲ ಈ ರೀತಿ ಉಟ್ಕೊಂಡು ಚೆಕ್ ಮಾಡಿ ನೋಡಿದೆ. ಕಾಂಜೀವರಂ ಸ್ಯಾರಿನ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅದು ಟಿಶ್ಯೂ ಮಿಕ್ಸಲ್ಲಿ ಮಾಡಿದಂತಹದ್ದು ತುಂಬ ಇತ್ತು. ಆ್ಯಂಡ್ ಸುಮಾರು ಸ್ಯಾರೀಸ್ನ ನೋಡಿದೆ. ಬಾರ್ಡರ್ ಇಷ್ಟ ಆದರೆ ಸ್ಯಾರಿ ಬುಟ್ಟಾಸ್ ಇಷ್ಟ ಆಗ್ತಿರ್ಲಿಲ್ಲ. ತುಂಬ ಸ್ಯಾರಿಗಳನ್ನ ವೇರ್ ಮಾಡಿ ನೋಡಿದೆ ತುಂಬ ಹೊತ್ತು. ಫೈನಲಿ ಒಂದು 2-3ನ ಸೆಲೆಕ್ಟ್ ಮಾಡಿ ಅವನ್ನ ವೇರ್ ಮಾಡಿ ಕೂಡ ಚೆಕ್ ಮಾಡಿದೆ. ಯಾಕೋ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾನೇ ಇರಲಿಲ್ಲ. ಫೈನಲಿ ಇಲ್ಲಿ ಬೇಡ ಬೇರೆ ಕಡೆ ನೋಡೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ವಿ. ಅಷ್ಟರಲ್ಲಿ ಅವ್ರು ಹೇಳಿದ್ರು ಬೇರೆ ಥರದ ಯೂನಿಕ್ ಪೀಸ್ ಬಂದಿದೆ, 3 ಬಂದಿತ್ತು, ಅದರಲ್ಲಿ ತೋರಿಸ್ತೀನಿ, ನೀವು ನೋಡಿ ನಿಮಗೆ ಇಷ್ಟ ಆಗುತ್ತಾ ಅಂತ ಹೇಳ್ಬಿಟ್ಟು ಸ್ಯಾರಿನ ತೋರಿಸಿದ್ರು. ಇಷ್ಟ ಆಯಿತು. ಇದರಲ್ಲಿ ಗ್ರೀನ್ ಕಲರ್ ಬೇಕು ಅಂತ ಹೇಳ್ಬಿಟ್ಟು ಕೇಳಿದೆ. ಅವರು ಇಲ್ಲ ಮ್ಯಾಮ್, ಗ್ರೀನ್ ಕಲರ್ನ ಇದ್ರದ್ದು ಓನರೇ ಎತ್ಕೊಂಡು ಹೋದರು. ಹಾಗಾಗಿ ಇದರಲ್ಲಿ 2 ಪೀಸ್ ಇರೋದು. ಅದರಲ್ಲಿ ಇದೊಂದಿದೆ, ಇನ್ನೊಂದು ಆರೆಂಜ್ ಕಲರ್ ಒಂದಿದೆ ಅಂತ ಹೇಳ್ಬಿಟ್ಟು ತೋರಿಸಿದ್ರು. ನನಗೆ ಆರೆಂಜ್ ಕಲರ್ ಇಷ್ಟ ಆಗಲಿಲ್ಲ. ಹಾಗಾಗಿ ಇಷ್ಟ ಆಗಿದ್ದ ಕಲರ್ನ ಸೆಲೆಕ್ಟ್ ಮಾಡಿಕೊಂಡೆ. ಹಾಗೆಯೇ ಅಮ್ಮನ ಮನೆ ಕಡೆಯಿಂದ ನಮ್ಮಲ್ಲಿ ಸ್ಯಾರಿ ಏನು ತೆಗಿಯಲ್ಲ. ಬಟ್ ಇಲ್ಲಿ ಅಮ್ಮ ಹೇಳಿದರು ನನ್ನ ಕಡೆಯಿಂದ ಕೂಡ ಸ್ಯಾರಿ ತೊಗೊಂಡು ಬಾ ಮನೆ ಕಡೆಯಿಂದ ಅಂತ ಹೇಳ್ಬಿಟ್ಟು. ಅದಕ್ಕೂ ಕೂಡ ಟಿಶ್ಯೂ ಸ್ಯಾರಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹುಡುಕಿದೆ. ನನ್ನ ಹತ್ರ ಟಿಶ್ಯೂ ಸ್ಯಾರಿ ಇರಲಿಲ್ಲ. ಹಾಗಾಗಿ ಇಷ್ಟ ಆಗಲಿಲ್ಲ, ಬೇರೆ ಕಡೆ ಹೋದ್ವಿ. ನಿಮ್ಮಮ್ಮ ಹೇಳಿದ್ರಾ ಹೋಗಿಸ್ಕೊಂಡು ಬಾ ಅಂತ? ನಿಮ್ಮಮ್ಮ ಏನು ಮಾಡೋದು? ನಿಮ್ಮಮ್ಮ ಏನು ಮಾಡ್ತಾರೆ ನಿಮ್ಮಮ್ಮ? ಕೊಟ್ಟು ಕಳಿಸಿ. ಅಲ್ಲಿ ಒಂದು ಸ್ಯಾರಿನ ತೊಗೊಂಡು ಬಂದ್ವಿ. ಮತ್ತು ಈ ಮಕ್ಕಳನ್ನ ಹೇಗೆ ಭಿಕ್ಷೆ ಬೇಡೋಕೆ ಬಿಡ್ತಾರೆ ಅಂದರೆ, ಇದು ನಮ್ಮನ್ನು ಮುಂದೆ ಹೋಗೋಕ್ಕೆ ಬಿಡ್ತಾನೇ ಇರಲಿಲ್ಲ. ತುಂಬಾ ಬೇಜಾರಾಯಿತು. ಆ್ಯಂಡ್ ಆಯಿತು ಏನೋ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಕೊಡಿಸ್ದೆ. ಒಂಥರ ಬೇಜಾರಾಗುತ್ತೆ, ಹೇಳೋಕ್ಕಾಗಲ್ಲ. ಒಂಥರ ಸಿಟ್ಟು ಬರುತ್ತೆ ಪೇರೆಂಟ್ಸ್ಗಳನ್ನ ಅವ್ರದ್ದು ನೆನೆಸ್ಕೊಂಡ್ರೆ. ಬಟ್ ಅದೇ ಒಂದು ದಂಧೆ ಮಾಡ್ಕೊಬಿಟ್ಟಿದ್ದಾರೆ. ಹಾಗೆಯೇ ತುಂಬಾ ಸುಸ್ತಾಗ್ತಾಯಿತ್ತು ಅಂತ ಹೇಳಿಬಿಟ್ಟು ಬಾದಾಮ್ ಹಾಲನ್ನ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಾದಾಮ್ ಹಾಲನ್ನ ತೊಗೊಂಡ್ವಿ. ಅದಾದಮೇಲೆ ನಾನು ನನ್ನ ಕಸಿನ್ ಮದುವೆಗೆ ಅಂದ್ಬಿಟ್ಟು ಒಂದು ಬಳೆನ ತೊಗೊಂಡಿದ್ದೆ ಈ ಒಂದು ಶಾಪಲ್ಲಿ, ಮೈಸೂರಲ್ಲಿ ಶಿವರಾಂಪೇಟೆಯಲ್ಲಿ. ಆ ಬಳೆ ತುಂಬ ದೊಡ್ಡ ಸೈಜ್ ಆಗಿದ್ದರಿಂದ ನಾನು ಯೂಸ್ ಮಾಡದೆ ಹಾಗೆ ಇಟ್ಬಿಟ್ಟಿದ್ದೆ. ಅದನ್ನು ಕೂಡ ಎಕ್ಸ್ಚೇಂಜ್ ಮಾಡಿಬಿಟ್ಟು ನಾನು ಒಂದು ಚೈನ್ನ ತಗೊಂಡೆ. ಹಾಗೆಯೇ ಮತ್ತೆ ಪುನಃ ಅದನ್ನು ಅಷ್ಟು ಮುಗಿಸ್ಕೊಂಡು ಸ್ವಲ್ಪ ದೂರ ನಡ್ಕೊಂಡು ಬರೋದ್ರಲ್ಲಿ ಮತ್ತೆ ಸುಸ್ತಾಯಿತು. ಇದು ಮಂಜುದು ಫೇವ್ರೆಟ್ ಶಾಪ್, ಜ್ಯೂಸ್ ಕುಡಿಯೋದು. ಇಲ್ಲಿ ಬಂದುಬಿಟ್ಟು ಮತ್ತೆ ಪುನಃ ಜ್ಯೂಸನ್ನ ಕುಡ್ಕೊಂಡು ಅಲ್ಲೇ ಎದುರುಗಡೆನೇ ಆನಂದ್ ಬ್ರದರ್ಸ್ ಕಾಣಿಸ್ತಾ ಇತ್ತು. ಅಲ್ಲೇ ಸ್ಯಾರಿನ ನೋಡ್ಬಿಡೋಣ, ಇನ್ನು ಜಾಸ್ತಿ ಓಡಾಡೋಕ್ಕಾಗಲ್ಲ ಅಂತ ಹೇಳಿದೆ. ಓಕೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ವಿ. ಅಲ್ಲಿ ಕೂಡ ನನಗೆ ಒಂದು 5-6 ಸ್ಯಾರೀಸ್ನ ತೆಗೆಸಿದೆ. ಅದರಲ್ಲಿ ಒಂದು ಸ್ಯಾರಿ ತುಂಬಾ ಖುಷಿಯಾಯಿತು. ಅದನ್ನು ಕೂಡ ತೊಗೊಂಡು ಬರ್ತಾ ಇದ್ವಿ. ಆಮೇಲೆ ನೆನಪಾಯಿತು, ಅಯ್ಯಯ್ಯೋ ಮಂಜುಗೆ ತೊಗೊಂಡಿಲ್ಲ ಅಲ್ಲ ಎತ್ನಿಕ್ ವೇರ್ಸ್ ಅಂತ ಹೇಳ್ಬಿಟ್ಟು. ಆವಾಗ ನಾನು ಅಲ್ಲಿ ಅರಸು ರೋಡಲ್ಲಿ ರಾಮರಾಜ್ಗೆ ಹೋದ್ವಿ.
ಅಲ್ಲಿ ಹೋಗ್ಬಿಟ್ಟು ಇವರು ಬರೀ ಗಾಡಿನ ಪಾರ್ಕ್ ಮಾಡೋದಕ್ಕೆ ಸರ್ಕಸ್ ಮಾಡೋದೇ ಆಯಿತು. ನಮಗೆ ಬ್ಯಾಡ್ ಲಕ್, ಒಂದು ಕಡೆ ಸಹ ಸಿಗ್ತಾ ಇರಲಿಲ್ಲ. ಇವರು ಹುಡ್ಕೋದಕ್ಕೆ ಹೋದ್ರು, ನನ್ನನ್ನು ಶಾಪ್ ಹತ್ರ ಬಿಟ್ಬಿಟ್ಟು ನಾನು ಹೋಗ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡಿ ಇಟ್ಟಿದ್ದೆ. ಇದು ನನ್ನ ಸ್ಯಾರಿದು ಬಾರ್ಡರ್ಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು. ಆಮೇಲೆ ಇವರು ಪಾರ್ಕ್ ಮಾಡಿಬಿಟ್ಟು ಬಂದುಬಿಟ್ಟು ವೇರ್ ಮಾಡಿ ನೋಡಿದ್ರು, ಓಕೆ ಅಂತ ಹೇಳ್ಬಿಟ್ಟು ಅದನ್ನೇ ಫೈನಲೈಸ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಮಂಜು ಸರ್ವಿಸಿಗೆ ಬಿಟ್ಟಿದ್ದ ಕಾರ್ನ ಇಸ್ಕೊಂಡು ಬರೋ ಗ್ಯಾಪಲ್ಲಿ ನಾನು ಸ್ಯಾರಿಗೆ ಮ್ಯಾಚಿಂಗ್ ಬ್ಯಾಂಗಲ್ಸ್ನ ಕೂಡ ತೊಗೊಂಡ್ಬಿಟ್ಟೆ. ಅದಾದಮೇಲೆ ಮನೆ ಕಡೆ ಹೊರಟ್ವಿ. ನಾವು ಮಾರ್ನಿಂಗ್ ಬಂದದ್ದು, ಇಷ್ಟು ಲೇಟ್ ಆಯಿತು ಮನೆಗೆ ವಾಪಸ್ ಹೋಗೋದಕ್ಕೆ. ಅಲ್ಲಿಂದ ಬಂದು ಪಿರಿಯಾಪಟ್ಟಣದಲ್ಲೇ ನಾವು ಉಳ್ಕೊಂಡ್ವಿ ಅಮ್ಮನ ಮನೆಯಲ್ಲಿ. ಯಾಕಂದರೆ ನೆಕ್ಸ್ಟ್ ಡೇನೇ ನನ್ನ ಕಸಿನ್ ಬ್ರದರ್ದು ಮನೆಯ ಗೃಹ ಪ್ರವೇಶ ಇತ್ತು. ಹಾಗಾಗಿ ಆ ಒಂದು ಫಂಕ್ಷನ್ಗೋಸ್ಕರ ಇಲ್ಲೇ ಉಳ್ಕೊಂಡ್ವಿ. ನೈಟ್ ಬಂದು ಅಮ್ಮಂದ್ರ ಜೊತೆ ಅಕ್ಕಂದ್ರ ಜೊತೆ ಸ್ಯಾರಿ ತೊಗೊಂಡಿದ್ರ ಬಗ್ಗೆ ಎಲ್ಲ ಮಾತಾಡಿಕೊಂಡು, ಮತ್ತು ನೈಟ್ ಕೂಡ ಇವರು ಹೋಮನೆಲ್ಲ ಮಾಡಿಸಿದ್ರು, ಅದನ್ನೆಲ್ಲ ನೋಡಿಕೊಂಡು ಮಲ್ಗೋದು ಕೂಡ ಲೇಟಾಗಿತ್ತು. ಆದರೂ ಕೂಡ ಬೆಳಿಗ್ಗೆನೇ ಈ ಒಂದು ಕಳಸ ತೊಗೊಂಡು ಬರೋ ಶಾಸ್ತ್ರನ ಮಾಡೋದ್ರಿಂದ ಎದ್ದೇಳೋದಕ್ಕೆ ಕಷ್ಟ ಆಗ್ತಾಯಿತ್ತು. ಆದರೂ ಕೂಡ ಅದೆಲ್ಲ ಡೋಲ್ದು ಸೌಂಡ್ ಎಲ್ಲ ಬರೋ ಹೊತ್ತಿಗೆ ಮನಸ್ಸು ತಡೆಯಲಿಲ್ಲ. ಹಾಗಾಗಿ ನಾನು ಕೂಡ ಅರ್ಲಿ ಮಾರ್ನಿಂಗ್ ಎದ್ದು ಬಂದು ಇಲ್ಲಿ ಈ ಒಂದು ರಿಚುವಲ್ಸ್ನ ನೋಡ್ತಾ ಇದ್ದೀನಿ. ಕೆಲವೊಂದು ಪಾರ್ಟಲ್ಲಿ ಮಾತ್ರ ನಾನು ಇಲ್ಲಿ ಇರ್ಬೋದಷ್ಟೇ, ಕುಂಬಳಕಾಯಿ ಎಲ್ಲ ಹೊಡೆಯೋ ಟೈಮಲ್ಲಿ ಇರಬಾರ್ದು ಅಂತ ಹೇಳಿದ್ರು. ಹಾಗಾಗಿ ಮತ್ತೆ ಪುನಃ ನಾನು ಮನೆಗೆ ವಾಪಸ್ ಹೋಗ್ಬಿಟ್ಟೆ. ಅಷ್ಟೇ. ನಾವಿರೋದು ಹಳ್ಳಿಯಾಗಿರೋದ್ರಿಂದ ನಮಗೇನು ಹಸು ಕರುನ ಮನೆ ಒಳಗಡೆ ಕರ್ಕೊಂಡು ಹೋಗೋದೇನು ಕಷ್ಟ ಆಗಲ್ಲ. ಯಾಕಂದರೆ ಮನೆಗಳಲ್ಲೇ ಸಾಕಷ್ಟು ಜನ ಸಾಕೊಂಡಿರ್ತೀವಲ್ವ, ಹಾಗಾಗಿ ಏನು ತೊಂದರೆ ಆಗಲ್ಲ. ಮನೆ ಹಸುನೇ ಎಲ್ಲರಿಗೂ ಹೊಂದ್ಕೊಂಡ್ಬಿಟ್ಟಿರುತ್ತಲ್ಲ, ಅದನ್ನೇ ಮನೆ ಒಳಗಡೆ ಕೂಡ ಗೃಹ ಪ್ರವೇಶ ಮಾಡಿಸಿದ್ವಿ, ಹಸು ಮತ್ತು ಕರುವನ್ನು. ಹಳ್ಳಿಯಲ್ಲಿ ಗೃಹ ಪ್ರವೇಶ ಮಾಡಿದ್ರೆ ಇದೊಂದು ಅಡ್ವಾಂಟೇಜ್ ಏನಂದರೆ, ನಿಜವಾದ ಹಸು ಕರುನ ಮನೆ ಒಳಗಡೆ ಕರ್ಕೊಂಡು ಹೋಗ್ಬೋದು. ಸಿಟಿಗಳ ಥರ ಬೆಳ್ಳಿಯ ಹಸು ಕರುನ ಕರ್ಕೊಂಡು ಹೋಗೋದಂತೆ ಅಂತ ಆ ಥರದ ಒಂದು ಶಾಸ್ತ್ರಗಳೇನು ಇರೋದಿಲ್ಲ. ನಿಜವಾಗಿಯೂ ಕೂಡ ಕರ್ಕೊಂಡು ಹೋಗ್ಬೋದು. ಮನೆಯೊಳಗೆ ಕರ್ಕೊಂಡು ಬಂದಂತಹ ಹಸುವಿನಲ್ಲೇ ಹಾಲನ್ನ ಕರೆದು ಅದನ್ನು ದೇವರ ನೈವೇದ್ಯಕ್ಕೆ, ಹಾಗೆ ಪಂಚಾಮೃತಕ್ಕೆ ಮತ್ತು ಸಜ್ಜಿಗೆನ ಮಾಡೋದಕ್ಕೆ ಏನು ಯೂಸ್ ಮಾಡ್ತಾರೆ ಹಾಲು, ಅದೆಲ್ಲದಕ್ಕೂ ಕೂಡ ಅದೇ ಹಾಲನ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಎಷ್ಟು ಸಮೃದ್ಧವಾಗಿರುತ್ತೆ ಮನೆ ಅನ್ನೋದು. ಹಸು ಮನೆ ಒಳಗಡೆ ಬಂದಾಗ ಗಂಜಲ ಇಲ್ಲದಿದ್ದರೆ ಸಗಣಿಯನ್ನು ಹಾಕಬೇಕಂತೆ. ಹಾಗಾಗಿ ಇದು ಕೂಡ ಗಂಜಲವನ್ನು ಕೊಡ್ತು. ತುಂಬಾ ಖುಷಿಯಾಯಿತು. ಬಂದು ಆರಾಮ್ಸೆ ಇದ್ದು ಹಣ್ಣು ಹಾಗೆ ಅಕ್ಕಿ ಬೆಲ್ಲನೆಲ್ಲ ತಿಂದು ಖುಷಿಯಿಂದ ಹೋಯಿತು. ಇಲ್ಲಿಗೆ ಮನೆಯ ಗೃಹ ಪ್ರವೇಶ ಒಂಥರ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು. ಈ ರೀತಿಯ ಒಂದು ಶಾಸ್ತ್ರಗಳೆಲ್ಲ ನಡೆದ ಮೇಲೆ ಎಲ್ಲರನ್ನೂ ಒಂದೇ ಸೂರಡಿ ನೋಡುವಂತಹ ಚಾನ್ಸ್ ಸಿಕ್ತು ಈ ಒಂದು ಫಂಕ್ಷನ್ನಿಂದ. ತುಂಬಾ ಖುಷಿಯಾಯಿತು. ಆ್ಯಂಡ್ ಪೂಜೆ ಎಲ್ಲ ಮುಗಿದ ಮೇಲೆ ಫೈನಲಿ ನಾವು ಊಟಕ್ಕೆ ಅಂತ ಹೇಳಿ ಬಂದ್ವಿ. ಒಳ್ಳೆ ಊಟ ಅಂತೂ ತುಂಬಾ ರುಚಿಯಾಗಿ ಚೆನ್ನಾಗಿತ್ತು. ಒಳ್ಳೆ ಫಂಕ್ಷನ್ ಊಟನ, ಅಂದರೆ ಒಂಥರ ಹಬ್ಬದ ಊಟ ಮಾಡಿಕೊಂಡು ನಾವು ಊರಿಗೆ ಅಂತ ಹೊರಟ್ವಿ. ಯಾಕಂದರೆ ನನ್ನ ಸೀಮಂತ ಒಂದು 10 days ಅಷ್ಟೇ ಬ್ಯಾಲೆನ್ಸ್ ಇದ್ದಿದ್ದರಿಂದ ತುಂಬ ಬೇಗ ಎಲ್ಲದನ್ನು ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಿತ್ತು ನಾನು. ಹಾಗೆಯೇ ನಾನು ತೊಗೊಂಡಂತಹ ಸ್ಯಾರಿನ ಸ್ಟಿಚಿಂಗಿಗೆ ಕೊಟ್ಬಿಟ್ಟು ನಾನು ಈ ಸ್ಯಾರಿಗೆ ಯಾವ ರೀತಿಯ ಒಂದು ಕುಚ್ಚನ್ನ ಹಾಕಬೇಕು ಅನ್ನೋದನ್ನ ನೋಡ್ಕೊಂಡಿದ್ದೆ. ಹಾಗಾಗಿ ಅದಕ್ಕೆ ಬೇಕಾದಂಥ ಐಟಮ್ಸ್ನ ಕೂಡ ಅಲ್ಲೇ ಕುಶಾಲನಗರದಲ್ಲಿ ಶಾಪ್ ಮಾಡಿಕೊಂಡೆ. ಅದಾದಮೇಲೆ ಹಾಗೆಯೇ ಸ್ವಲ್ಪ ಲೈಟಾಗಿ ಹೊಟ್ಟೆ ಹಸ್ಯೋದಕ್ಕೆ ಶುರುವಾಯಿತು. ಅಗೈನ್ ನಾನು ದಹಿ ಪೂರಿಯನ್ನು ತಿಂದ್ಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ. ಅಷ್ಟೊತ್ತಿಗೆ ಇಷ್ಟು ಸಂಜೆ ಆಗಿತ್ತು. ಇದಿಷ್ಟು ನನ್ನ ಇವತ್ತಿನ ಶಾಪಿಂಗ್ ಆ್ಯಂಡ್ ಗೃಹ ಪ್ರವೇಶ ಎಲ್ಲದರದ ವಿಡಿಯೋ ಆಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು.